ಅಜ್ಞಾತವಾಸಿ ಸಪ್ತಸಾಗರದಾಚೆ ಎಲ್ಲೋ ಸಿನಿಮಾನ ನಿರ್ದೇಶನ ಮಾಡಿದಂತ ಹೇಮಂತ್ ರಾವ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಗುಲ್ಟು ಖ್ಯಾತಿಯ ಜನಾರ್ದನ ಚಿಕ್ಕಣ್ಣ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಲ್ಕೇರಿ ಅನ್ನೋ ಮಲೆನಾಡು ಪ್ರದೇಶದಲ್ಲಿ 90ರ ದಶಕದಲ್ಲಿ ನಡೆಯುವಂತ ಕತೆ ಇದು. 25 ವರ್ಷದಿಂದ ಇಲ್ಲಿರುವಂತಹ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಕೇಸ್ ಬಂದಿರೋದಿಲ್ಲ. ಆದ್ರೆ ಒಂದಿನ ಆ ಊರಲ್ಲಿ ಒಬ್ಬ ದೊಡ್ಡ ಮನುಷ್ಯನ ಸಾವಾಗುತ್ತೆ. ಅವರನ್ನ ನೋಡೋದಕ್ಕೆ ಪೊಲೀಸರು ಕೂಡ ಬರ್ತಾರೆ. ಆಗ ಇನ್ಸ್ಪೆಕ್ಟರ್ಗೆ ಇದು ಸಹಜ ಸಾವಲ್ಲ, ಇದೊಂದು ಕೊಲೆ ಅಂತ ಗೊತ್ತಾಗುತ್ತೆ. ಈ ಕೊಲೆಯ ತನಿಖೆ ಶುರುವಾಗುವಷ್ಟರಲ್ಲೇ ಇನ್ನೊಂದು ಕೊಲೆ ಆ ಊರಲ್ಲಿ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಕೊಲೆ ಮಾಡಿದ್ದು ಯಾರು, ಯಾಕೆ ಕೊಲೆ ಮಾಡಿದ್ರು, ಹೇಗೆ ಕೊಲೆ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಕತೆ. ಇದೆಲ್ಲದಕ್ಕೂ ಉತ್ತರ ನಿಮ್ಗೆ ಸಿನಿಮಾ ನೋಡಿದ್ರೆ ಸಿಗುತ್ತೆ. ಈ ಸಿನಿಮಾದ ಮೇಜರ್ ಹೈಲೈಟ್ಸ್ ಅಂದ್ರೆ ಅದು ಇಲ್ಲಿರುವಂತಹ ಆಕ್ಟರ್ ಗಳ ಪರ್ಫಾರ್ಮೆನ್ಸಸ್. ಇಲ್ಲಿ ಯಾರೊಬ್ರು ಕೂಡ ಓವರ್ ದ ಟಾಪ್ ಆಕ್ಟಿಂಗ್ ಮಾಡಿಲ್ಲ. ಪ್ರತಿಯೊಬ್ಬರ ಆಕ್ಟಿಂಗ್ ಕೂಡ ತುಂಬಾನೇ ನ್ಯಾಚುರಲ್ ಅನ್ಸುತ್ತೆ. ಹಾಗಾಗಿ ಈ ಸಿನಿಮಾ ಜನರನ್ನ ತಲುಪುತ್ತೆ. ಇನ್ನು ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಸಿನಿಮಾಗಳಲ್ಲೇ ಬಂದಿರುವಂತಹ ಒನ್ ಆಫ್ ದ ಬೆಸ್ಟ್ ಸ್ಕ್ರೀನ್ ಪ್ಲೇ ಈ ಸಿನಿಮಾದಲ್ಲಿದೆ. ಕೆಲವೊಂದು ಸೀನ್ಗಳು ಯಾಕೆ ಬಂತು ಅಂತಾನೆ ಅರ್ಥ ಆಗೋದಿಲ್ಲ. ಆದ್ರೆ ಸಿನಿಮಾ ಮುಂದೆ ಸಾಕ್ತಾ ಸಾಕ್ತಾ ಆ ಸೀನ್ ಯಾಕೆ ಬಂದಿತ್ತು ಅನ್ನೋದು ಅರ್ಥ ಆಗುತ್ತೆ. ಈ ಸಿನಿಮಾ ಕೆಲವರಿಗೆ ಸ್ಲೋ ಅಂತ ಅನ್ನಿಸ್ಬೋದು, ಆದ್ರೆ ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಸಿನಿಮಾ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಕೂತು ಎಕ್ಸ್ಪೀರಿಯನ್ಸ್ ಮಾಡಬಹುದಾದಂತಹ ಒಂದು ಸಿನಿಮಾ ಇದು. ಯಾರೆಲ್ಲ ಈ ಸಿನಿಮಾನ ಥಿಯೇಟರ್ ನಲ್ಲಿ ಮಿಸ್ ಮಾಡ್ಕೊಂಡ್ರೋ ಅವರೆಲ್ಲ ಹೋಗಿ ZEE5 ನಲ್ಲಿ ನೋಡಿ.